ಅಯ್ಯೋ ಬೆಂಕಿ ಪ್ರೇಮ ಬೆಂಕಿ. ಅಯ್ಯೋ ಬೆಂಕಿ ಬಿದ್ದಿದೆ, ಇಲ್ಲಿ ಬೆಂಕಿ ಬಿದ್ದಿದೆ. ಅರ್ಷಾಣ, ಅರ್ಷಾಣ, ಅರ್ಷಾಣ. ಅಯ್ಯೋ ದೇವ್ರೆ, ನಾನು ಅದಕ್ಕೆ ಏನೋ ವಾಸನೆ ಬರ್ತೈತೆ, ಏನೋ ಸ್ಮೆಲ್ ಬಂದಂಗೆ ಆಗ್ತೈತೆ ಅಂತ ಹೇಳ್ತಿದ್ದು. ಅಲ್ಲೋಡಲ್ಲಿ ಹೆಂಗ್ ಉರಿತೈತೆ, ಯಪ್ಪ ಭಯ ಆಗ್ತೈತೆ. ಜಾಸ್ತಿ ಹತ್ಕೊಬಿಟ್ರೆ ಅಕ್ಕ. ಅರ್ಷಾಣ ಇಲ್ಲ ಕಣೆ, ಎಲ್ಲ ಹೋಗಿರ್ಬೇಕು ಸಾಮಾನ್ಯ. ಅವಾಗಲೇ ಇಲ್ಲೆಲ್ಲ ಹೋಗಿ ಬರ್ತೀನಿ ಕಣಮ್ಮ, ಏನೋ ಐಟಮ್ ಹೇಳ್ಬತ್ನಿ ಅಂತಲ್ಲ, ಒಳಗಿಲ್ಲ ಅರ್ಷಾಣ ಇಲ್ಲ. ನಾವಿಲ್ಲಿ ನೋಡು, ನಾವು ಬರೋದ್ರೊಳಗಾಗಿನ ಹೆಂಗ್ ಬೆಂಕಿ ಬಿದ್ದೋಗ್ಬಿಟ್ಟೈತೆ. ಎಲ್ಲ ಹೋಗೈತೆ ಅರ್ಷಾಣ ಇಲ್ಲ ಅನ್ಸುತ್ತೆ. ಅರ್ಷಾಣ ಇಲ್ಲ, ಹೋಗಿರ್ಬೇಕು ಅರ್ಷಾಣ. ಬೆಂಕಿ ಬಿದ್ದೈತೆ, ನೀರು ಹಾಕೋಗ್ರಮ್ಮ, ನೀರು ಹಾಕ್ರಿ ಒಂದು ಬಕೆಟು. ಅಣ್ಣ ಬಾರಣ, ನೀನೇ ಹಾಕುವ, ನಮಗೆ ಭಯ ಆಗ್ತೈತೆ, ಕೈ ಕಾಲೇ ಆಡ್ತಾ ಇಲ್ಲ. ನೋಡೋಣ ಯಾರ ಬೆಂಕಿ ಇಕ್ಕೋಗಿರೋದ. ಉಗ್ಗಣ ಟಬ್ನಾಗ ಇದ್ದಾವೆ, ನೀರು ಉಗ್ಗು ಬಿಡ ಓಸನು. ಬಾ ಸದ್ಯಕ್ಕೆ ಎಡ್ತು. ಏಪ ಅಮ್ಮ, ನನಗೆ ಭಯ ಆದಂಗಾಗಿತ್ತು ಪ್ರೀತಿ. ಹೆಂಗೋ ಹಚ್ಚಿದ ತಕ್ಷಣ ನೋಡ್ಕೊಂಡಿದ್ದೀರ ಕಣಮ್ಮ. ನೋಡಿ ಬಂದು ನೀರು ಹಾಕಿದ ತಕ್ಷಣ ಕೆಡ್ತು. ಜಾಸ್ತಿ ಉರಿ ಆಗ್ಬಿಟ್ಟಿದ್ರೆ ನೀರು ಹಾಕಿದಷ್ಟು ಇನ್ನೂ ಜಾಸ್ತಿ ಆಗ್ಬಿಡೋದು. ನೀರು ಹಾಕಿದ ತಕ್ಷಣ ಇನ್ನೂ ಜಾಸ್ತಿ ಉರಿ ಆಗ್ಬಿಡೋದು. ಹೆಂಗ ನೋಡು, ಸ್ವಲ್ಪ ಇದ್ದಾಗೆ ನೋಡ್ಕೊಬಿಟ್ಟಿದ್ದೀರಾ ನೀವು. ನಾನು ಹಂಗೆ ಏನೋ ವಾಸನೆ ಬಂದಂಗೆ ಆಗುತ್ತೆ ಕಣೆ ಅಂತ ಇವಳೇನಪ್ಪ ಗೊತ್ತಿಲ್ಲ ಅಂತಂದ್ಲು. ಅಯ್ಯೋ ದೇವ್ರೆ, ಅರ್ಷಣನೂ ಇಲ್ಲ. ಹೆಂಗೋ ಒಳ್ಳೆ ಸಮಯಕ್ಕೆ ಬಂದೆ. ನಮಗೆ ಬೆಂಕಿ ಅಂದರೆ ಭಯ ನನಗೆ. ಅದಕ್ಕೆ ನನಗೊಂಥರ ಭಯ ಆದಂಗಾಯ್ತು, ನೀರು ಹಾಕೋದಕ್ಕೂ ಆಗಲಿಲ್ಲ. ಅಲ್ಲ ನೋಡು, ಮೆಲ್ಲು ಕತ್ಕೊಂಬ್ಲಿ, ಜೋರಾಗಿ ಕತ್ಕೊಂಡ್ರೆ ಒಂದೇ ಸತಿ ಯಾಕೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ನೋಡಿ ಹೆಂಗೆ ಮಾಡ್ಯವ್ರಿ. ಅಬ್ಬಾ ಬಾ 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 ಬಾ, ಎಂತೆಂಥ ಜನ ಇರ್ತಾರಪ್ಪ. ಅಲ್ಲ ನೋಡು, ಬೆಂಕಿ ಹಚ್ಚಿ ಹೋಗಿರೋದ. ಓ ಎಂಥ ಜನ ಇದ್ದಾರೆ ಅಣ್ಣ, ರಘು ಅಣ್ಣ. ನೋಡು ಹಿಂಗ್ತಾವ ಮಾಡೋದು. ಅಲ್ಲ ಇನ್ನೂನಾದ್ರೂ ಬುದ್ಧಿ ಬೇಡವಾ ಅವಳಿಗೆ, ದರಿದ್ರದವಳಿಗೆ? ಅವಳೇ ಮಾಡಿರೋದು ಈ ಕೆಲಸನ. ಏನಮ್ಮ, ಏನಿದು ಹೊಗೆ? ಏನು ಹೊಗೆ ಹೊರಡ್ತಾ ಐತೆ ಅಲ್ಲಿ? ಯಾಕೆ ಹೊಗೆ ಪ್ರೀತಿ? ಬೆಂಕಿ ಇಕ್ಕೋಗಿದ್ದಾರೆ ಅರ್ಷಾಣ ಯಾರೋನೋ. ನಾವು ಒಳಗಡೆ ಇದ್ವಿ, ಏನೋ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಹೊರಗೆ ಬಂದ್ವಿ, ನೋಡಿದ್ವಿ ಬೆಂಕಿ. ನೀನು ಇಲ್ಲ ಅರ್ಷಾಣ ಅರ್ಷಾಣ ಅಂತ ಕೂಗ್ತಾ ಇದೀವಿ, ನೀನು ಇಲ್ಲ. ಎಲ್ಲ ಹೋದೆ. ಎಷ್ಟೊತ್ತಿಗೆ ಕಿರಣಣ್ಣ ಬಂತು, ಅಲ್ಲಿ ಟಬ್ಬಲ್ಲಿ ನೀರಿದ್ವು, ತಗೊಂಡು ಹಾಕ್ಬಿಡ್ತು. ಹಂಗೆ ಕೆಟ್ಟೋಗ್ಬಿಡ್ತು. ಹೆಂಗೋನು ಜಾಸ್ತಿ ಹತ್ಕೊಂಡಿರ್ಲಿಲ್ಲ, ಸ್ವಲ್ಪ ಹತ್ಕೊಂಡಿದ್ದಕ್ಕಂತೂ ಪರವಾಗಿಲ್ಲ. ಜಾಸ್ತಿ ಹತ್ಕೊಂಡಿದ್ರೆ ಏನು ಪಾಡು ಹೇಳು. ಈ ನಡುವೆ ಎಲ್ಲ ಇಂಥ ಕೆಲಸ ಯಾರೂ ಮಾಡ್ತಾ ಇರಲಿಲ್ಲಪ್ಪ. ಇದು ಯಾರ್ದು ಕೆಲಸ ಅಂತ ನನಗೆ ಗೊತ್ತಾಗ್ತೈತೆ. ಅವ್ರದ್ದೇ ಈ ಕೆಲಸ, ಅವ್ರದ್ದೇ ಕೆಲಸ ಇದು, ಬೇರೆ ಯಾರ್ದು ಅಲ್ಲ. ಅವಳದೇ ಬಜಾರಿ ಹೆಂಗ್ಸದೇ ಈ ಕೆಲಸ. ಎಲ್ಲ ಹಾಳು ಮಾಡಬೇಕು ಅಂತ ಕಾಯ್ತಾ ಇದ್ದಾಳೆ ನಮ್ದ. ಅಲ್ಲ ಅವರೇ ಅಂತ ಹೆಂಗೆ ಹೇಳ್ತೀವಿ ಅರ್ಷಣ? ಸುಮ್ಮನೆ ಇವಾಗ ಹೋಗಿ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ವಿರುದ್ಧವಾಗಿ ಯಾರು ಇರ್ತಾರೆ? ಇಂಥ ಬೆಂಕಿ ಹಚ್ಚೋ ಕೆಲಸಗಳೆಲ್ಲ ಅವರೇ ಮಾಡೋದು. ಬೆಂಕಿ ಇಕ್ಕಾವು ಎಲ್ಲನ ಹಾಳು ಮಾಡೋ ಬುದ್ಧಿ. ಬೆಂಕಿ ಇಕ್ಕಾವು ತಂದು ಇಕ್ಕಾವು ಎಲ್ಲ ಯಾರು ಮಾಡ್ತಾರಂದ್ರೆ ವಿರುದ್ಧವಾಗಿ ಯಾರು ಮಾಡಿರ್ತಾರೆ ಅವರೇ ಮಾಡೋದು. ಬೇರೆಯವ್ರು ಯಾರು ತಲೆ ಕೆಡಿಸ್ಕೊಂಬಲ್ಲ ರಘು, ಸುಮ್ಮನಾಗ್ತಾರೆ. ಅವಳೇ ಮಾಡಿರೋದು, ಇದನ್ನು ಅವಳೇ ಮಾಡಿರೋದು. ಹೋಗಿ ನೋಡ್ರಿ, ಸಿ ಸಿ ಕ್ಯಾಮ್ರದಲ್ಲಿ ನೋಡಿ ಹೋಗಿ ಚೆನ್ನಾಗಿ ಬಾರಿಸ್ಬರೋಣ. ಗೊತ್ತಿಲ್ಲ ಅನ್ಸುತ್ತೆ ಅವಳಿಗೆ. ಅಲ್ಲ ಹೆಂಗೆ ಬಂದು ಇಕ್ಕೋಗ್ಯದಾಳು ನೋಡು. ಸಿ ಸಿ ಕ್ಯಾಮ್ರಾ ಐತೆ ಎಂಬುದು ಗೊತ್ತಿದ್ರು ಸೈಡಾಗಿ ಇಕ್ಕೋಗವಳು. ಅಲ್ಲಾಸಿ ಬಂದು ಸೈಡ್ನ ಬಂದರೆ ಕಾಣಿಸಲ್ಲ ಅಂತ ಅಲ್ಲಿ ಇಕ್ಕೋಗಿರ್ಬೇಕು ಸಾಮಾನ್ಯ. ಅದಕ್ಕೆ ಅಲ್ಲಿ ಸೈಡಿಗೆ ಇಕ್ಕೋಗಿರೋದು. ಅದೇ ಈ ಕಡೆಯಿಂದನ ಇಕ್ಕಿದ್ರೆ ಕಾಣಿಸಲ್ಲ ಅಂತೇಳಿ ಇಕ್ಕೋಗಿದ್ದಾಳೆ. ನೋಡ್ತೀನಿ ತಾಡಿ ಯಾರು ಅಂತ ಗೊತ್ತಾಗ್ಲಿ ಆವಾಗ ಇರೋದು. ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಅಲ್ಲ ಅವಾಗೊಂದ್ಸತಿ ಹಿಂಗೆ ಮಾಡಿದ್ರು ನಮ್ಮ ಅಂಗಡಿ ಹತ್ರ. ಹಿಂಗೆ ಆಗ್ದಿಲ್ದವ್ರು ಯಾರೋ ಒಬ್ರು ನಮ್ಗೆ ವಿರುದ್ಧವಾಗಿ ಇಟ್ಟಿದ್ರು. ಅವರು ಹಿಂಗೆ ಮಾಡಿದ್ರು ರೋಗು. ನಮಗೆ ಎಷ್ಟೆಷ್ಟು ಕೆಟ್ಟದ್ದು ಮಾಡಿದಾರೆ ನನ್ನ ಅಂಗಡಿಗೆ ಅಂತಂದ್ರೆ ನಿಜವಾಗ್ಲೂ ಅಷ್ಟಿಷ್ಟು ಕೆಟ್ಟದ್ದು ಮಾಡಿಲ್ಲ. ಒಬ್ಬರಲ್ಲ ವಿರೋಧಿಗಳು ನನಗೆ. ಭಾಳ ಜನ ವಿರೋಧಿಗಳು ಉಟ್ಕೊಂಡ್ರು. ನಾನು ಅಂಗಡಿ ಆಗ್ತಾಗಿಂದು ಎಷ್ಟು ಫೇಸ್ ಮಾಡಿದ್ದೀನಿ ಅಂತಂದರೆ, ಎಂತೆಂಥ ಜನಗಳ್ನ ನೋಡಿ ಎಂತೆಂಥ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಅಂದರೆ ಜನಗಳಿಂದ ನಾನು ಬುದ್ಧಿ ಕಲ್ತಿರೋದು. ನನಗೆ ಮುಂಚೆ ನನಗೆ ದೇವರಾಣೆಗೂ ನನಗೆ ಬುದ್ಧಿ ಇರಲಿಲ್ಲ ಕಣೋ. ನಾನು ಹೆಂಗಿದ್ದವನು, ನಾವೆಲ್ಲ ಸಾಲ ಮಾಡ್ಕೊಂಡು ನಾವು ಅಣ್ಣ ತಮ್ಮಗಳು ಇಬ್ಬರು ಹಾಳಾಗಿ ಹೋಗಿದ್ವಿ. ಜನಗಳಿಂದ ಬುದ್ಧಿ ಕಲ್ತಿರೋದು ನಾನು. ನಾನು ವರ್ಷ ಫೋನ್ ಮಾಡಿದ್ದೆ, ಒಂದು ಪಾಕೆಟ್ ಅಕ್ಕಿ ಬೇಕು ಅಂತ. ತೊಗೊಂಡೋಗಿ ಕೊಟ್ಟು ಬಂದೆ. ಅವನು ಎಗ್ರೆಸ್ ಅಂಗಡಿ ಮಾಡ್ತಾ ಇದ್ದಾನಲ್ಲ, ಒಂದು ಪಾಕೆಟ್ ಅಕ್ಕಿ, ಹಣ ಬೇಕಣ ಅರ್ಜೆಂಟು, ಬರೋರು ಯಾರೂ ಇಲ್ಲ, ತಗೊಂಬ ಅಂದ. ನಾನು ಗಾಡೀಲಿ ಹಾಕೊಂಡು ಕೊಟ್ಟು ಬಂದಿದ್ದೀನಿ. ಅಲ್ಲ ಗೊತ್ತಾಗೋದಿಲ್ವಾ ಹಿಂಗೆ ಮಾಡೋದಕ್ಕೆ? ನೋಡ್ತೀನಿ ತಡಿ, ಚೆಕ್ ಮಾಡ್ತೀನಿ. ಅದು ಯಾವಳಂತ ಗೊತ್ತಾಗಬೇಕು ಅವಾಗಿರೋದು. ನಾವಿವತ್ತು ಬರೋದೇ ಬೇಡ ಅಂತ ಅಂದ್ಕೊಂಡಿದ್ವಿ. ಮತ್ತೆ ಇವಳು ಮನೆಗಿದ್ರೆ ಬಿಡತ್ಲಾಗ ಯಾರು ಅಂತೇಳಿ ಸುಮ್ಮನೆ ಅದೇ ಬಂದ್ವಿ. ಅಲ್ಲ ನೋಡು ಎಂಥ ಕೆಲಸ ಮಾಡ್ತಾ ಇದ್ದಾರೆ. ಅಬ್ಬ ಯಾರಾದರೂ ಸ್ವಲ್ಪ ಮುಂದೆ ಹೊರದು ಬಿಟ್ರೆ ಹಿಂಗೆ ಬರೀ ಬೆಂಕಿ ಇಕ್ಕದೇ ಕೆಲಸ ಅಲ್ವೇ ಜನಗಳಿಗೆ. ಅವಳೇ ಮಾಡಿರೋದು. ಚೆಕ್ ಮಾಡೋಣ ಅರ್ಷಣ್ಣ, ಹೋಗಿ ಚೆಕ್ ಮಾಡೋಗಿ ಯಾರಂತ. ಅಲ್ಲ ಗೊತ್ತೇ ಇರುತ್ತೆ, ಕ್ಯಾಮ್ರಾಗಳೆಲ್ಲ ಹಾಕಿರ್ತಾರೆ. ನಾವೇನು ಮಾಡಿದ್ರು ಗೊತ್ತಾಗುತ್ತೆ ಅಂತ ಗೊತ್ತಿದ್ರು ಯಾಕಿಂತ ಕೆಲಸ ಮಾಡ್ತಾರೆ? ಅವ್ರಿಗೆ ಬುದ್ಧಿ ಬೇಡವಾ? ಅಯ್ಯೋ, ಬರೀ ಬುದ್ಧಿ ಇಲ್ದವ್ರ ಥರ ಇಂಥ ಕೆಲಸಗಳು ಮಾಡ್ಕೊಂಡು ಕೂತ್ಕೊಂತಾರಲ್ಲ ಅವರು. ಬುದ್ಧಿ ಇಲ್ದವ್ರ ಥರ. ಎಲ್ಲ ಬುದ್ಧಿ ಇರೋರು ಯಾರು ಹಿಂಗೆ ಮಾಡೋದಿಲ್ಲ. ಅಲ್ಲ ಅವಕ್ಕೆ ಏನಪ್ಪ, ಅವಕ್ಕೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಹೋಗು. ಅಲ್ಲ ಈ ಥರ ಕೆಲಸ ಮಾಡಿಕೊಂಡು ನಾವು ಏನು ಸಾಧಿಸ್ತೀವಿ, ಏನು ತಗೊಂಡೋಗ್ತೀವಿ ಅಂತ ಅನ್ಸಲ್ವಲ್ಲ? ಏನು ಬರಂಗೈತೆ ಅಂತ ಅಂದ್ಕೊಳ್ಳೋದಿಲ್ಲ. ಈ ಹುಡುಗಿ ಕಣಮ್ಮ, ಅಲ್ಲಿ ಕೆಲ್ಸಕ್ಕೆ ಬಂದಿದ್ದಾಳಲ್ಲ ಆಗ ಅವಳು. ನೋಡಿ ಬರ್ರಿ ಇಲ್ಲಿ, ಅವಳು ಬಂದು ಇಟ್ಟೋಗಿರೋದು. ಅವಳಿಗೆ ಅವಳು ಹೇಳ್ಕೊಟ್ಟಿದ್ದಾಳೆ ಯಮ್ಮ ಬಜಾರಿ ಹೆಂಗ್ಸು. ಅವಳು ಬಂದು ಇಟ್ಟೋಗಿರೋದು ಅವಳು. ಅವಳೇನಾ? ಎಳ್ಕೊಂಬತ್ತೀವಿ ತಡಿ ಅಣ್ಣ. ಅವಳು ದುಡ್ಡು ಹಿಡ್ಕೊಂಡು ಎಳ್ಕೊಂಬತ್ತೀವಿ ಇಬ್ಬರಾಳು. ನಡಿ ಯಾಕೆ ಎಳ್ಕೊಂಬರೋಣ. ಅಲ್ಲ ಬಾರೆ ಬೆಂಕಿ ಹಾಕಿ ಹೋಗಿದ್ದೆ ಅಂತ ಹೇಳಿ ಎಳ್ಕೊಂಬರೋಣ ಬಾಯಿಲಿ.
ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟವಳೆ. ಅವ್ರ ಅಂಗಡಿ ಕೆಲ್ಸಕ್ಕೆ ಬಂದಿರೋಳು ನೆಟ್ಟಗೆ ಕೆಲಸ ಮಾಡಬೇಕು, ಬೆಂಕಿ ಕಾಕಿ ಯಾಕೆ ಬರಬೇಕು ಇನ್ನೊಬ್ರ ಅಂಗಡಿ ತಕ್ಕೆ? ಅವಳೇನ ಮಾಡಿರೋದು? ಹಾಂ ಅವಳೇನೆ. ಆಗ ಅವಳು ಚಂಪ ಅಂತಲ್ಲ, ಅವಳೇ ಮಾಡಿರೋದು. ಅವಳು ಮಾಡಿರೋದು ನೋಡು. ಅಂಗಡಿ ಎಲ್ಲ ಗುಡಿಸಿ ಗುಂಡಾಂತರ ಮಾಡೋದಲ್ದಲೇ ಇನ್ನೊಬ್ರು ಅಂಗಡಿಗೆ ಬೆಂಕಿ ಇಡೋದಕ್ಕೆ ಬೇರೆ ಬಂದಿದ್ದಾಳೆ. ಅವಳಿಗೂ ಅಲ್ಲಿ ಮೋಸ ಮಾಡ್ತಾ ಇದ್ದಾಳೆ, ಇಲ್ಲಿ ನಮ್ಮ ಅಂಗಡಿಗೂ ಬೆಂಕಿ ಇಕ್ಕೋದಕ್ಕೆ ಬಂದಿದ್ದಾಳೆ. ಇವಳೆಂತ ಅವಳು ಇರ್ಬೋದಾ? ಒಬ್ಬ ನಾನು ಇಂಥವೆಲ್ಲ ಎಷ್ಟು ನೋಡಿಲ್ಲ, ಇಂಥ ಜನಗಳನ್ನೆಲ್ಲ ಎಷ್ಟು ನಾನು ನೋಡಿಲ್ಲ ನನ್ನ ಸರ್ವಿಸಲ್ಲಿ. ನನಗೆಲ್ಲ ಪಾಠ ಕಲ್ತ್ಕೊಂಡಿದ್ದೀನಿ, ಇನ್ನೂ ಇಂಥವು ಮಾಡ್ತಾ ಇದ್ದಾರಾ ಇವರು? ಏನೋ ತಿಳ್ಕೊಬಿಟ್ಟಿದ್ದಾರೆ, ಗೊತ್ತಾಗೋದಿಲ್ಲ ನಾನು ಏನು ಮಾಡಿದ್ರು ಅಂತ. ಬೇಗ ಹೋಗಿದ ತಕ್ಷಣ ಗೊತ್ತಾಗೋದಿಲ್ಲ ಅಂತ ಮೇಲಕ್ಕೆ ಮಖ ಗುಬ್ರ ಕಂಡು ಬಂದರೆ ಕಾಣಿಸಲ್ಲ ಅಂತ ಹೇಳಿ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಬಂದಿರೋದು ನೋಡು ಯಾವ ರೀತಿ. ಬಾಯಿಲಿ ಹೋಗಿ ಎಳ್ಕೊಂಬರೋಣ ಅವಳನ್ನ. ಆ ಚಂಪ ಅಂಬಳನ್ನ ಅಲ್ಲ, ಅಲ್ಲೇನೆ ಅವಳು ಕೆಲಸ ಮಾಡಬೇಕೆ ಹೊರತುನು ಇಲ್ಲಿ ಯಾಕೆ ಈ ರೀತಿ ಎಲ್ಲ ಮಾಡ್ಬೇಕು ಅವಳು? ಯಾಕೆ ಮಾಡ್ಬೇಕು ಈ ರೀತಿನ ಅಂತ? ಅವಳು ಏನು ಕೆಲಸ ಐತೆ ಅದನ್ನು ನೋಡ್ಕೋಬೇಕು. ಈ ರೀತಿ ಬೆಂಕಿ ಅಂತ ಕೆಲಸ ಮಾಡೋಕೆ ಯಾರು ಹೇಳ್ಕೊಟ್ರು? ಅವ್ರು ಹೇಳ್ಕೊಟ್ಟಿರೋದ ಅವ್ರು ಏನು ತಿನ್ನು ಅಂತಾರೆ ತಿಂತೀಯ ಅಂತ ಹೇಳಿ ಸರಿಯಾಗಿ ಉಗುಳ್ಬೇಕಲ್ಲ ಅವಳಿಗೆ. ಬುದ್ಧಿ ಬೇಡವಾ? ಅವಳೇನು ಹೇಳ್ಕೊಡ್ತಾಳೆ ಅವಳು? ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಹೇಳಿ ಹೇಳ್ಕೊಡ್ತಾಳೆ ಅಮ್ಮ ಬಜಾರಿ ಎಂಥವಳು ಅನ್ನೋದು ಗೊತ್ತೈತೆ ನೋಡ. ಆ ಹುಡುಗಿನೇನೆ ಬಂದು ಇಟ್ಟು ಹೋಗ್ಬಿಟ್ಟೈತೆ. ನಾವಿಬ್ಬರು ಒಳಗಿದ್ದೀವಿ, ನಾನು ಹೋಗಿರೋದು ನೋಡಿ ಬಂದಿರೋದು. ನಾನು ಹೋದ್ನಲ್ಲ, ನೀನು ಹೋಗ್ಬಿಟ್ಟ ಬೆಂಕಿ ಹತ್ಕೊಂಡ್ರು ಇವ್ರ ಕೈಲಿ ಕಟ್ಸೋಕ್ಕಾಗಲ್ಲ ಹೆಣ್ಮಕ್ಳು ಕೈಲಿ ಅಂತ ಹೇಳಿ ಇಟ್ಟೋಗಿರೋದು. ನಾನಿದ್ದಾಗ ಇಟ್ಟಿಲ್ಲ, ನಾನು ಹೋಗೋದೇನೆ ನೋಡ್ತಾ ಇರೋದು. ಇಣ್ಕಿ ನೋಡಿಕೊಂಡು ನಾನು ಹೋಗೋದು ನೋಡ್ಕೊಂಡು ಬೆಂಕಿ ಇಟ್ಟಿರೋದು. ಬಾರಿ ಇದ್ದಾರೆ ನೋಡ್ರಗು. ಆ ಹುಡುಗಿ ಮಾಡಿರೋ ಕೆಲಸ ಇದು ಅಲ್ಲ. ಬಂದು ಬೆಂಕಿ ಇಟ್ಟೋಗೈತಲ್ಲ, ಅದಕ್ಕೆ ಮರ್ಯಾದೆ ಬೇಡ? ಈ ರೀತಿ ಕೆಲಸ ಮಾಡೈತಲ್ಲ. ಸಣ್ಣ ಹೇಳ್ಕೊಂಬತ್ತಿ ಜುಟ್ಟು ಇಟ್ಕೊಂಡು ನೀನು ಮುಂದಕ್ಕೆ ಸುಮ್ಮನಿರು. ಅಲ್ಲ ಮಾನ ಮರ್ಯಾದೆ ಬೇಡವಾ? ಬಾರೆ ಚಂಪಾ ಬಾರೆ ಇಲ್ಲಿ ಸುಮ್ಮನೆ ನಡೀಲಿ. ಹತ್ರಕ್ಕೆ ಹೋಗಿ ಹಿಡ್ಕೊಂಬನ ಜುಟ್ಟು ಹಿಡ್ಕೊಂಡು ಎಳ್ಕೊಂಬರ ನಡೀಲಿ. ವರ್ಷಣ್ಣನ ಮುಂದೆ ಎಳ್ಕೊಂಬಂದು ನಿಲ್ಸೋಣ, ನಡೀಲಿ ಹೋಗೋಣ. ನಾನು ಅಲ್ವೇ ಅಲ್ಲ ಅಂತಾಳೆ. ನಾನಲ್ಲ ಹಿಂಗೆ ಅಂತ ಬೇಕಾದ್ರೆ ವಾದ ಮಾಡ್ತಾರೆ ನೋಡು. ನಮ್ಮ ಪ್ರೀತಿನೂ ಪ್ರೇಮ ಇಬ್ಬರೂ ಹೋಗಿದ್ದಾರೆ ಅಂದರೆ ಬಿಡೋದಿಲ್ಲ ಕಣೋರೋಗು. ಸರಿಯಾಗಿ ಎಳ್ಕೊಬತ್ತಾರೆ ನೋಡಿ, ಜುಟ್ಟು ಹಿಡ್ಕೊಂಡು ಎಳ್ಕೊಬಂದು ಸರಿಯಾಗಿ ಬಾರಿಸ್ತಾರೆ. ಇಂಥವು ಯಾತಕ್ಕೆ ಮಾಡ್ತಾರಪ್ಪ? ಒಬ್ಬರು ಹೊಟ್ಟೆ ಮೇಲೆ ಹೊಡೆದ್ರೆ ಏನು ಬರಂಗೈತೆ ಅವ್ರಿಗೆ? ಅಯ್ಯೋ, ಎಂತೆಂಥ ಜನಗಳು ಇರ್ತಾರೋ ಅನಿಸುತ್ತೆ ಕಣೋ. ಒಬ್ರು ಹಾಳು ಮಾಡ್ಬೇಕಷ್ಟೇ, ಹೊಟ್ಟೆ ಹೊಡೆಯೋದಲ್ಲ. ಅವ್ರು ಚೆನ್ನಾಗಿರ್ಬೇಕು, ಒಬ್ರನ್ನ ಹಾಳು ಮಾಡ್ಬೇಕು ಅನ್ನೋದೇ ಇರುತ್ತೆ ಬುದ್ಧಿ. ಅವ್ರು ಇನ್ನೇನು ಬೇರೆದು ಯೋಚನೆ ಮಾಡೋಕೆ ಹೋಗಲ್ಲ ಹರ್ಷಣ್ಣ, ಅಷ್ಟೇನೆ. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನಾವು ಚೆನ್ನಾಗಿರ್ಬೇಕು, ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ಹೇಳು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟೇನೆ. ಬೇರೆ ಏನು ಯೋಚನೆ ಮಾಡಲ್ಲ. ಹಂಗಾಗುತ್ತೆ ಹಿಂಗಾಗುತ್ತೆ, ಮೇಲೊಬ್ಬ ಪರಮಾತ್ಮ ನೋಡ್ತಾ ಇರ್ತಾನೆ ದೇವರು. ನಾವೊಬ್ರನ್ನ ಕೆಡಿಸಿದ್ರೆ ನಮ್ಮನ್ನೊಬ್ರನ್ನ ಕೆಡಿಸ್ತಾರೆ. ನಾವಿವತ್ತು ಒಬ್ರಿಗೆ ಬೆಂಕಿ ಇಕ್ಕಿದ್ರೆ ನಮಗೂ ಒಂದು ದಿವಸ ಬೆಂಕಿ ಬೀಳುತ್ತೆ ಅಂಬೋದು ಗೊತ್ತಿಲ್ಲ. ಅದೇನೋ ತಿಳ್ಕೊಬಿಟ್ಟಿದ್ದಾರೆ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ ಆ ಯಮ್ಮನಿಗೆ. ಆ ಯಮ್ಮನಿ ಹೇಳ್ಕೊಟ್ಟಿರೋದು ಅವಳು ಅಂತ ಮಾಡೋ ಕೆಲಸ ಅಂತ ಮಾಡೋ ಹುಡುಗಿ ಅಲ್ಲ ಅವಳು. ಏನಿದ್ರು ಎಲ್ಲ ದೋಚ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಬೆಂಕಿ ಇಡೋದಕ್ಕೆ ಅವಳೆಲ್ಲ ಯಾವತ್ತೂ ಪ್ರಯತ್ನ ಪಡೋದಿಲ್ಲ. ದೋಚ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾಳೆ ಅವಳು. ಎಲ್ಲಿ ಏನು ಬರುತ್ತೆ, ಯಾವಾಗ ಏನು ತಗೊಂಡು ಹೋಗ್ಬೋದು ಅಂತ ನೋಡ್ತಾ ಇರ್ತಾಳೆ ಹುಡುಗಿ. ಅವಳು ಹೆಂಗೆ ಮಾಡ್ತಾಳೆ ಅಂತಂದರೆ ಏನು ಕ್ರಿಮಿನಲ್ ಇದ್ದಾಳೆ. ಅಲ್ಲಿ ಕೂತ್ಕೊಂಡು ಆಯಮ್ಮನಿಗೆ ಹೇಳ್ತಾಳೆ ಎಲ್ಲನೂ. ಅಲ್ಲ ಕೆಲ್ಸಕ್ಕೆ ಬಂದಿರೋದು ಅವಳು ಆಯಮ್ಮನಿಗೆ ಹೇಳೋದೆಲ್ಲ. ಅದು ಮಾಡು ಇದು ಮಾಡು ಅದನ್ನು ತೊಗೊಂಬಂದು ಕೊಡು ಅಂತ ಹೊರಗೆ ಸೇರಿಕೊಂಡು ಆಯಮ್ಮನ ಹತ್ರನೇ ಕೆಲಸ ಮಾಡಿಸ್ತಾಳೆ. ಏನು ಕ್ರಿಮಿನಲ್ ಹುಡುಗಿ. ಆಗ ಅವಳು ಚಂಪ ಅನ್ನೋಳು ಅವ್ರ ಅಂಗಡಿ ಕೆಲ್ಸಕ್ಕೆ ಬಂದಿದ್ದಾಳಲ್ಲ, ಅವಳು ಬೆಂಕಿ ಇಡೋದಕ್ಕಂತ ಬಂದು ಬೆಂಕಿ ಇಟ್ಟು ಹೋಗಿದ್ದಾಳೆ ನಮ್ಮ ಅಂಗಡಿ ಹತ್ರ. ಅದಕ್ಕೇನೆ ಪ್ರೀತನು ಪ್ರೇಮ ಎಳ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಯಾಕಿಂತ ಕೆಲಸ ಮಾಡಿದ್ಲು ಅಂತ ಅಯ್ಯಮ್ಮ ಹೇಳ್ಕೊಟ್ಟು ಮಾಡಿಸಿದ್ದಾಳೆ ಬೆಂಕಿ ಇಡೋದಕ್ಕಂತ ಹೇಳಿ. ಮತ್ತು ಯಾವಾಗ ಹಾಳಾಗಿ ಮುಚ್ಕೊಂಡು ಹೋಗ್ತಾಳೋ ಅಂತ ಅನ್ನಿಸ್ತೈತೆ ನನಗಂತೂ. ನಿಜವಾಗ್ಲೂ ನಮ್ಮ ಅಂಗಡಿಗೆ ಬೆಂಕಿ ಕೇಳ ಅವಳಿಗೂ ಒಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ ನೋಡು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.